ನಮಸ್ಕಾರ ಸ್ನೇಹಿತರೆ. ಸಂಜೆ ಆಗ್ತಾ ಇದ್ದಂತೆ ನಮಗೆಲ್ಲ ನೆನಪಾಗೋದು ಏನು? ಗರಿಗರಿಯಾದ ಪಾನಿಪೂರಿ, ಚೀಸ್ ತುಂಬಿರೋ ಪಿಜ್ಜಾ, ಬಿಸಿ ಬಿಸಿ ಬರ್ಗರ್, ಇಲ್ಲಾಂದ್ರೆ ಮಸಾಲೆಯುಕ್ತ ನೂಡಲ್ಸ್ ಅಲ್ವಾ? ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ, ನಾಲಿಗೆ ಇನ್ನೊಂದು ಪ್ಲೇಟ್ ಬೇಕು ಅಂತ ಹಠ ಮಾಡುತ್ತೆ. ಆದರೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ? ಕೇವಲ 10 ನಿಮಿಷದ ನಾಲಿಗೆಯ ಸುಖಕ್ಕಾಗಿ ನಾವು ನಮ್ಮ ಅಮೂಲ್ಯವಾದ ದೇಹಕ್ಕೆ ಎಂತಹ ಅಪಾಯ ತಂದೊಡ್ತಾ ಇದ್ದೀವಿ ಅಂತ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಜಂಕ್ ಫುಡ್ ಹಿಂದಿರುವ ಕರಾಳ ಸತ್ಯವನ್ನು ಇಂಟರೆಸ್ಟಿಂಗ್ ಆಗಿ ತಿಳಿಯೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಪ್ರಶ್ನೆ. ಮೊದಲಿಗೆ ಈ ಜಂಕ್ ಫುಡ್ ಅಂದ್ರೆ ಏನು ಅಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಇಂಗ್ಲಿಷ್ನಲ್ಲಿ ಜಂಕ್ ಅಂದ್ರೆ ಕಸ ಅಥವಾ ಉಪಯೋಗಕ್ಕೆ ಬಾರದ ವಸ್ತು ಅಂತ ಅರ್ಥ. ಅಂದರೆ ಯಾವ ಆಹಾರದಲ್ಲಿ ನಮಗೆ ಬೇಕಾದ ಜೀವಸತ್ವಗಳು, ವಿಟಮಿನ್ಸ್, ಪ್ರೋಟೀನ್, ನಾರಿನಂಶ, ಫೈಬರ್ ಶೂನ್ಯ ಇರುತ್ತೋ ಮತ್ತು ಕೇವಲ ಹಾನಿಕಾರಕ ಕೊಬ್ಬು, ಸಕ್ಕರೆ ಹಾಗೂ ಉಪ್ಪಿನಂಶ ಸಿಕ್ಕಾಪಟ್ಟೆ ಇರುತ್ತೋ ಅದನ್ನೇ ಜಂಕ್ ಫುಡ್ ಅಂತಾರೆ. ನಿಮಗೆ ಗೊತ್ತಾ, ಈ ಕಂಪನಿಗಳು ಜಂಕ್ ಫುಡ್ ಗಳನ್ನು ಹೇಗೆ ತಯಾರಿಸುತ್ತವೆ ಅಂದ್ರೆ ಅದನ್ನ ತಿಂದ ತಕ್ಷಣ ನಮ್ಮ ಮೆದುಳಿಗೆ ಒಂದು ರೀತಿಯ ಖುಷಿ ಸಿಗುತ್ತೆ. ಅದನ್ನು ಸೈನ್ಸ್ ಭಾಷೆಯಲ್ಲಿ ಬ್ಲಿಸ್ ಪಾಯಿಂಟ್ ಅಂತಾರೆ. ಅಂದ್ರೆ ಸಾಲ್ಟ್, ಶುಗರ್ ಮತ್ತು ಫ್ಯಾಟ್ನ ಪರ್ಫೆಕ್ಟ್ ಕಾಂಬಿನೇಷನ್. ಇದೇ ಕಾರಣಕ್ಕೆ ನಮಗೆ ಒಂದು ಚಿಪ್ಸ್ ಪ್ಯಾಕೆಟ್ ತಿಂದ್ರೆ ಸಾಲಲ್ಲ, ಇಡೀ ಪ್ಯಾಕೆಟ್ ಖಾಲಿ ಮಾಡೋವರೆಗೂ ಮನಸ್ಸು ತಡೆಯಲ್ಲ. ಸರಿ, ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ತಿಂದ್ಮೇಲೆ ನಮ್ಮ ದೇಹದ ಒಳಗೆ ಏನಾಗುತ್ತೆ ಗೊತ್ತಾ? ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ತೂಕ ಹೆಚ್ಚಳ, ಒಬೆಸಿಟಿ. ಜಂಕ್ ಫುಡ್ ನಲ್ಲಿ ಕ್ಯಾಲೋರಿಗಳು ಬೆಟ್ಟದಷ್ಟಿರುತ್ತವೆ. ನೀವು ಒಂದು ದಿನ ಜಿಮ್ನಲ್ಲಿ ಕಷ್ಟಪಟ್ಟು ಬರ್ನ್ ಮಾಡೋ ಕ್ಯಾಲೋರಿಯನ್ನು ಕೇವಲ ಒಂದು ಬರ್ಗರ್ ಮತ್ತು ಕೋಕಾ ಕೋಲಾ ಕುಡಿದು 5 ನಿಮಿಷದಲ್ಲೇ ಪಡ್ಕೊಂಡು ಬಿಡ್ತೀರಾ. ಪರಿಣಾಮ, ಸಣ್ಣ ವಯಸ್ಸಿನಲ್ಲೇ ಬೊಜ್ಜು. ಎರಡನೆಯದಾಗಿ ಆಲಸ್ಯ ಮತ್ತು ಸುಸ್ತು. ಜಂಕ್ ಫುಡ್ ತಿಂದ ತಕ್ಷಣ ಬಾಡಿಗೆ ಎನರ್ಜಿ ಬಂದ ಹಾಗೆ ಅನ್ಸುತ್ತೆ, ಆದ್ರೆ ಅದು ಕೇವಲ ಅರ್ಧ ಗಂಟೆ ಮಾತ್ರ. ಆಮೇಲೆ ನಿಮ್ಮ ಬ್ಲಡ್ ಶುಗರ್ ದಿಢೀರ್ ಅಂತ ಕುಸಿಯುತ್ತೆ. ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ಸುಸ್ತು ಮತ್ತು ನಿದ್ದೆ ಬರಲು ಶುರುವಾಗುತ್ತೆ. ಸ್ಟೂಡೆಂಟ್ಸ್ ಓದೋಕೆ ಕೂತಾಗ ನಿದ್ದೆ ಬರೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಮೂರನೆಯದಾಗಿ ಜೀರ್ಣಕ್ರಿಯೆಯ ಅಧೋಗತಿ. ಇದರಲ್ಲಿ ಫೈಬರ್ ಇರಲ್ಲ, ಅದಕ್ಕೆ ಇದು ಹೊಟ್ಟೆಯಲ್ಲಿ ಬೇಗ ಜೀರ್ಣ ಆಗಲ್ಲ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇವೆಲ್ಲದಕ್ಕೂ ಇದೇ ನಾಂದಿ ಹಾಡುತ್ತೆ. ಇಷ್ಟಕ್ಕೆ ಮುಗಿಯಲ್ಲ ಸ್ನೇಹಿತರೆ, ದಿನ ಜಂಕ್ ಫುಡ್ ತಿನ್ನೋದು ಒಂಥರ ನಾವೇ ನಮ್ಮ ಕೈಯಾರೆ ಬಾಂಬ್ ಇಟ್ಟುಕೊಂಡ ಹಾಗೆ. ಅದು ಯಾವಾಗ ಬೇಕಿದ್ರೂ ಸ್ಫೋಟ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ 20 ರಿಂದ 25 ವರ್ಷದ ಯುವಕ ಯುವತಿಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನು ನೀವು ನ್ಯೂಸ್ನಲ್ಲಿ ನೋಡಿರ್ತೀರಾ. ಇದಕ್ಕೆ ಮುಖ್ಯ ಕಾರಣ ಈ ಫಾಸ್ಟ್ ಫುಡ್ಗಳಲ್ಲಿ ಬಳಸೋ ಟ್ರಾನ್ಸ್ ಫ್ಯಾಟ್ ಮತ್ತು ಕಳಪೆ ಗುಣಮಟ್ಟದ ಎಣ್ಣೆ. ಇದು ನಮ್ಮ ರಕ್ತನಾಳಗಳಲ್ಲಿ ಹೋಗಿ ಜಿಡ್ಡು ತರಹ ಕೂತುಕೊಳ್ಳುತ್ತೆ. ಇದರಿಂದ ಹೈ ಬ್ಲಡ್ ಪ್ರೆಷರ್, ಬಿಪಿ ಮತ್ತು ಹೃದಯಾಘಾತದ ಅಪಾಯ 100ಕ್ಕೆ 100ರಷ್ಟು ಹೆಚ್ಚಾಗುತ್ತೆ. ಇದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರೋದಕ್ಕೆ ನಾವು ಕುಡಿಯೋ ಆ ಕಲರ್ ಸಾಫ್ಟ್ ಡ್ರಿಂಕ್ಸ್ ಮತ್ತು ಪ್ಯಾಕೇಜ್ ಜ್ಯೂಸ್ಗಳೇ ಕಾರಣ. ಒಂದು ಸಣ್ಣ ಬಾಟಲ್ ಕೋಲಾದಲ್ಲಿ ಸುಮಾರು 10 ಚಮಚ ಸಕ್ಕರೆ ಇರುತ್ತೆ ಅಂದ್ರೆ ನೀವು ನಂಬ್ತೀರಾ? ಯೋಚನೆ ಮಾಡಿ, ಅಷ್ಟೊಂದು ಸಕ್ಕರೆಯನ್ನು ಡೈರೆಕ್ಟ್ ಆಗಿ ತಿನ್ನೋಕೆ ನಮಗೆ ಸಾಧ್ಯನಾ? ಆದ್ರೆ ಲಿಕ್ವಿಡ್ ರೂಪದಲ್ಲಿ ನಾವದನ್ನ ಆರಾಮಾಗಿ ಕುಡಿದು ಮುಗಿಸ್ತೀವಿ. ಇಷ್ಟೆಲ್ಲ ಇದ್ರೂ ಜನ ಯಾಕೆ ತಿಂತಾರೆ? ಯಾಕಂದ್ರೆ ಈ ಕಂಪನಿಗಳ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ ರೇಂಜ್ ಅಲ್ಲಿದೆ. ಟಿವಿಯಲ್ಲಿ ಬರೋ ಆರ್ಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿ, ಒಬ್ಬ ಹೀರೋ ಬೆಟ್ಟದಿಂದ ಕೆಳಗೆ ಧುಮುಕ್ತಾನೆ. ಯಾಕೆ? ಒಂದು ತಂಪು ಪಾನೀಯ ಕುಡಿಯೋಕೆ. ಇನ್ನೊಬ್ಬ ಕ್ರಿಕೆಟರ್ ಬಂದು ಚಿಪ್ಸ್ ತಿಂದ್ರೆ ಸೂಪರ್ ಎನರ್ಜಿ ಬರುತ್ತೆ ಅಂತಾರೆ. ಅಷ್ಟೇ ಯಾಕೆ, ಮಕ್ಕಳಿಗೆ ಆಕರ್ಷಕವಾದ ಆಟಿಕೆಗಳು, ಟಾಯ್ಸ್ ಸಿಗುತ್ತೆ ಅಂತ ಹ್ಯಾಪಿ ಮೀಲ್ ಕೊಡ್ತಾರೆ. ಅಮ್ಮಂದಿರಿಗೆ ಕೇವಲ 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಅಂತ ಟೈಮ್ ಸೇವಿಂಗ್ ಐಡಿಯಾ ಕೊಡ್ತಾರೆ. ಆದ್ರೆ ಆ 2 ನಿಮಿಷದ ನೂಡಲ್ಸ್ ಜೀರ್ಣ ಆಗೋಕೆ ನಮ್ಮ ಹೊಟ್ಟೆ ಎಷ್ಟು ಗಂಟೆ ಒದ್ದಾಡಬೇಕು ಅನ್ನೋದನ್ನ ಮಾತ್ರ ಯಾವ ಜಾಹೀರಾತಿನಲ್ಲೂ ಹೇಳಲ್ಲ. ನಾವು ನೋಡ್ತಾ ಇರೋದು ಕೇವಲ ಅವರ ಬಣ್ಣದ ಲೋಕವನ್ನೇ ಹೊರತು ಅದರ ಹಿಂದಿರೋ ಕೆಮಿಕಲ್ಗಳನ್ನಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ನಾನು ಜಂಕ್ ಫುಡ್ ಅನ್ನು ಪೂರ್ತಿಯಾಗಿ ನಿಲ್ಲಿಸಿ ಬಿಡಿ ಅಂತ ಹೇಳ್ತಾ ಇಲ್ಲ. ನಾವು ಮನುಷ್ಯರೇ, ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕ್ರೇವಿಂಗ್ಸ್ ಆದಾಗ ತಿನ್ನೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದನ್ನೇ ದಿನನಿತ್ಯದ ಅಭ್ಯಾಸ ಮಾಡ್ಕೋಬೇಡಿ. ನಮ್ಮ ಭಾರತೀಯ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಎಷ್ಟೋ ಅದ್ಭುತವಾದ ಸ್ನ್ಯಾಕ್ಸ್ ಇವೆ.
ಸಂಜೆ ಹಸಿವಾದಾಗ ಬೇಕರಿ ಪಫ್ಸ್ ತಿನ್ನೋ ಬದಲು ಮಂಡಕ್ಕಿ ಒಗ್ಗರಣೆ, ಚುರಮುರೆ, ನೆನೆಸಿದ ಕಡಲೆಕಾಳು ಅಥವಾ ಡ್ರೈ ಫ್ರೂಟ್ಸ್ ತಿನ್ನಬಹುದು. ಪ್ಯಾಕೆಟ್ ಜ್ಯೂಸ್ ಬದಲು ಎಳನೀರು, ಮಜ್ಜಿಗೆ ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಯಬಹುದು. ಮನೆಯಲ್ಲೇ ರಾಗಿ ಅಂಬಲಿ, ಮೊಳಕೆ ಬರಿಸಿದ ಕಾಳುಗಳ ಚಾಟ್ಸ್ ಮಾಡಿಕೊಂಡು ತಿಂದ್ರೆ ಆರೋಗ್ಯವೂ ಸೂಪರ್, ರುಚಿಯೂ ಸೂಪರ್. ಯಾವಾಗಲೂ ನೆನಪಿಡಿ, ಹೆಲ್ತಿ ಆಹಾರ ಅಂದ್ರೆ ಬೋರ್ ಅಲ್ಲ, ಅದನ್ನು ಕ್ರಿಯೇಟಿವ್ ಆಗಿ ಟೇಸ್ಟಿಯಾಗಿ ಮಾಡಬಹುದು. ಕೊನೆಯದಾಗಿ ಹೇಳೋದು ಇಷ್ಟೇ, ಆರೋಗ್ಯವೇ ಭಾಗ್ಯ. ಇವತ್ತು ನಾವು ನಾಲಿಗೆಯ ರುಚಿಗೆ ದಾಸರಾಗಿ ಇಷ್ಟ ಬಂದ ಹಾಗೆ ತಿಂದ್ರೆ ನಾಳೆ ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ನಮ್ಮ ಸಂಪಾದನೆ ಸಾಲದಾಗಬಹುದು. ನಮ್ಮ ದೇಹ ನಮಗಿರುವ ಏಕೈಕ ಮನೆ, ಅದನ್ನ ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ನಮ್ಮದೇ ಜವಾಬ್ದಾರಿ. ಇವತ್ತಿನಿಂದಲೇ ಒಂದು ಸಣ್ಣ ಬದಲಾವಣೆ ಮಾಡೋಣ. ಜಂಕ್ ಫುಡ್ಗೆ ಬೈ ಬೈ ಹೇಳಿ ಮನೆ ಊಟಕ್ಕೆ ಜೈ ಅನ್ನೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಲ್ಲೂ ಜಾಗೃತಿ ಮೂಡಿಸಿ. ಇಂಥದ್ದೇ ಮತ್ತಷ್ಟು ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ.